ಹಾಯ್ ಎಲ್ಲರಿಗೂ, ನಾನಿವತ್ತು GSB ಸ್ಪೆಷಲ್ ಖಾರ ತಂಬಡೆ ಗಶಿ ಮಾಡುವ ವಿಧಾನವನ್ನು ಹೇಳುತ್ತೇನೆ. ಹಾಗಲಕಾಯಿ, ಅಲಸಂದೆ, ಅಂಬಡೆ, ಬೇಕಾದರೆ ಬೆಂಡೆಕಾಯಿ ಸಹ ಬೇಕಾದರೆ ಹಾಕ್ಬೋದು. ನಾನು ಹಾಕಲಿಲ್ಲ. ಇದೆಲ್ಲ ಹಾಕಿ ಮಾಡುವ ಒಂದು ಗಶಿ. ಮತ್ತು ಇದಕ್ಕೆ ಬೆಲ್ಲ ಸಹ ಹಾಕಿ ಮಾಡ್ತೇವೆ ನಾವು, ಸ್ವಲ್ಪ ಸಿಹಿಯಾಗಿ. ಮೊದಲಿಗೆ ಹಾಗಲಕಾಯನ್ನು ಈ ಥರ ಕಟ್ ಮಾಡಿ ಅದರ ಬೀಜ ಎಲ್ಲ ತೆಗಿಬೇಕು. ನಂತರ ನಮಗೆ ಬೇಕಾದ ಶೇಪಲ್ಲಿ ಕಟ್ ಮಾಡಿ, ನಾನು ಈ ಶೇಪಲ್ಲಿ ಕಟ್ ಮಾಡಿದ್ದೇನೆ. ಒಂದು ಪಾತ್ರೆಯಲ್ಲಿ ಕಟ್ ಮಾಡಿದ ಹಾಗಲಕಾಯಿ, ಅಲಸಂದೆ ಮತ್ತು ಗುದ್ದಿದ 3 ಅಂಬಡೆ, ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ 1 ವಿಸಿಲ್ ಬರುವಷ್ಟು ಬೇಯಿಸಿದರೆ ಸಾಕು. ನಂತರ ಮಸಾಲಕ್ಕೆ ತೆಂಗಿನಕಾಯಿ ತುರಿ, ಹುರಿದ ಕೆಂಪು ಮೆಣಸು, ಮತ್ತು ಇಲ್ಲಿ ಹುಳಿ ಹಾಕಬಾರ್ದು, ನಾವು ಅಂಬಡೆ ಹಾಕ್ತೇವಲ್ಲ ಅದಕ್ಕಾಗಿ. ಮಸಾಲ ಅರ್ಧ ಗ್ರೈಂಡ್ ಆದ ನಂತರ 1 ಟೀ ಸ್ಪೂನ್ ಉದ್ದಿನ ಬೇಳೆಯನ್ನು ಸ್ವಲ್ಪ ತೆಂಗಿನೆಣ್ಣೆಯೊಂದಿಗೆ ಗೋಲ್ಡನ್ ಬ್ರೌನ್ ಬರುವ ತನಕ ಫ್ರೈ ಮಾಡಬೇಕು. ಇಷ್ಟಾದರೆ ಸಾಕು. ಅಂತ ಅರ್ಧ ಗ್ರೈಂಡ್ ಮಾಡಿದ ಮಸಾಲಕ್ಕೆ ಹಾಕಿ ಪುನಃ ಗ್ರೈಂಡ್ ಮಾಡಬೇಕು. ಇಲ್ಲಿ ತರಕಾರಿ ಚೆನ್ನಾಗಿ ಬೆಂದಿದೆ. ಇದಕ್ಕೆ 1 ತುಂಡು ಬೆಲ್ಲ ನಿಮಗೆ ಬೇಕಾದಷ್ಟು, ಜಾಸ್ತಿ ಸಿಹಿ ಬೇಕಾದರೆ ಜಾಸ್ತಿ ಹಾಕ್ಬೋದು. ಮತ್ತು ಗ್ರೈಂಡ್ ಮಾಡಿದ ಮಸಾಲೆಯನ್ನು ಹಾಕಿ ಸರಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಬೇಕು. ಇದಕ್ಕೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ರೆ ತುಂಬ ರುಚಿ ಆಗ್ತದೆ. ಇದು ಕುದೀತಾ ಬರುವಾಗ ಸ್ವಲ್ಪ ಥಿಕ್ನೆಸ್ ಬರ್ತದೆ. ಇದೀಗ ಕುದಿ ಬಂದಿದೆ. ಈಗ ಇದಕ್ಕೆ ಕರಿಬೇವು, ಸಾಸಿವೆ ಒಗ್ಗರಣೆ ಹಾಕಬೇಕು. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.